ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಸುಚಿ ರಮೇಶ್. ಈ ವ್ಲಾಗ್ ಬಂದು ನಾಗರ ಪಂಚಮಿ ಹಬ್ಬದ ಒಂದು ವ್ಲಾಗ್ ಆಗಿರುತ್ತೆ. ನಾನು ಬೆಳಗಿನ ತಿಂಡಿಗೆ ಅರಿಶಿನ ಎಲೆಯ ಕಡುಬು ಮಾಡ್ಕೊಳ್ಳೋಣ ಅಂತ ರಾತ್ರಿನೇ ಅಕ್ಕಿನ 1-2 ಲೋಟ ಅಕ್ಕಿನ ನೆನೆ ಹಾಕಿದ್ದೆ. ಅದು ಗ್ರೈಂಡ್ ಮಾಡುವಾಗ ಸ್ವಲ್ಪ 1 ಮುಷ್ಟಿಯಷ್ಟು ತೆಂಗಿನ ತುರಿ ಕೂಡ ಹಾಕೊಂಡಿದ್ದೆ. ತೆಂಗಿನ ತುರಿ ಆಪ್ಷನಲ್, ಬೇಕಾದ್ರೆ ಆಡ್ ಮಾಡ್ಕೋಬಹುದು. ಅಂದ್ರೆ ನಮ್ಗೆ ಟೇಸ್ಟ್ ವೈಸ್ ಚೆನ್ನಾಗಿರುತ್ತೆ, ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ಕೊಂಡು ನಾನು ಸ್ವಲ್ಪ ತೆಂಗಿನ ತುರಿ ಹಾಕೊಂಡೆ. ನಾನು ಬೆಲ್ಲವನ್ನು ಈ ಬೌಲ್ ಅಲ್ಲಿ 3/4 ಬೌಲ್ನಷ್ಟು ಬೆಲ್ಲವನ್ನು ಹಾಕೊಂಡಿದ್ದೀನಿ. ಅದಕ್ಕೆ ಒಂದು 1/4 ಕಪ್ನಷ್ಟು ನೀರ್ ಹಾಕೊಂಡಿದ್ದೀನಿ ಅಷ್ಟೇ. ಬೆಲ್ಲ ನೀರಾಗ್ಲಿಕ್ಕೆ ಸ್ವಲ್ಪ ನೀರ್ ಹಾಕೊಂಡ್ರೆ ಸಾಕಾಗ್ಬಿಡುತ್ತೆ, ಜಾಸ್ತಿ ಏನು ಹಾಕೋ ಅವಶ್ಯಕತೆ ಏನಿಲ್ಲ. ಇಲ್ಲಿ ಬೆಲ್ಲ ನೀರಾದ ತಕ್ಷಣ ನಾನು ಬೆಲ್ಲವನ್ನು ಒಂದು ಬೌಲ್ ಅಲ್ಲಿ 3/4 ಬೌಲ್ನಷ್ಟು ತಗೊಂಡಿದ್ದೆ ಅಲ್ವಾ, ಅದೇ ಬೌಲ್ ನಲ್ಲಿ ಒಂದು ಫುಲ್ ಬೌಲ್ನಷ್ಟು ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೀನಿ. ಬೆಲ್ಲ ನೀರಾದ ತಕ್ಷಣನೇ ನಾವು ತೆಂಗಿನಕಾಯಿ ತುರಿನ ಹಾಕಿ ಮಿಕ್ಸ್ ಮಾಡ್ಬೇಕು. ಈ ಸ್ಟೇಜ್ ಮೇಲೆ ನಾವು ಏಲಕ್ಕಿಯನ್ನು ಕೂಡ ಪುಡಿ ಮಾಡ್ಕೊಂಡು ಹಾಕ್ಬೋದು. ನಾನೇನು ಏಲಕ್ಕಿ ಹಾಕೊಂಡಿಲ್ಲ, ಯಾಕಂದ್ರೆ ನನ್ಗೆ ಅರಶಿನ ಎಲೆಯ ಎದುರು ಈ ಏಲಕ್ಕಿ ಪರಿಮಳ ಏನೋ ಇಷ್ಟ ಆಗಲ್ಲ. ಅರಿಶಿನ ಎಲೆಯ ಒಂದು ಸ್ಮೆಲ್ಲೇ ಚೆನ್ನಾಗಿರುತ್ತೆ. ಈ ಏಲಕ್ಕಿ ಎಲ್ಲಿ ಅದ್ರ ಪರಿಮಳನ ಆಕ್ಯುಪೈಡ್ ಮಾಡ್ಕೊಳ್ಳುತ್ತೆ ಅನ್ನೋ ಒಂದು ಇಂಟೆನ್ಷನ್ ಅಲ್ಲಿ ನಾನೇನು ಏಲಕ್ಕಿನ ಹಾಕೊಂಡಿಲ್ಲ ಅಷ್ಟೇ. ನಾನು ಈ ಹೂರ್ಣಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕೊಂಡಿದ್ದೆ, ಅಂದ್ರೆ 2 ಚಿಟಿಕೆಯಷ್ಟು ಉಪ್ಪನ್ನು ಕೂಡ ಆಡ್ ಮಾಡ್ಕೊಂಡಿದ್ದೆ. ನಾವು ಈ ಹೂರ್ಣನ ಗಟ್ಟಿ ಆಗ್ಲಿಕ್ಕೆ ಬಿಡ್ಬಾರ್ದು, ಅದ್ರಲ್ಲಿರೋ 1/3 ಭಾಗದಷ್ಟು ನೀರಿನ ಅಂಶ ಹೋದ್ರೆ ಸಾಕಾಗ್ಬಿಡುತ್ತೆ ಅಷ್ಟೇ. ಅರಶಿನ ಎಲೆಯನ್ನು ಕೂಡ ಇವರು ಮಾರ್ಕೆಟ್ ಇಂದ ತಂದಿದ್ರು. ಒಂದು ಕಟ್ಟಿಗೆ 35 ರೂಪಾಯಿ ಏನೋ ಕೊಟ್ಟಿದ್ರು. ಒಂದು 30 ಏನೋ ಇತ್ತು ಅದರಲ್ಲಿ ಅರಶಿನ ಎಲೆ. ಚೆನ್ನಾಗಿತ್ತು, ಕೆಲವೊಂದ್ಸಲ ಸಣ್ಣ ಸಣ್ಣದ್ ಬರುತ್ತೆ, ಬಟ್ ಇದು ಪರವಾಗಿಲ್ಲ, ಮಿಕ್ಸ್ ಆಗಿತ್ತು. ಸಣ್ಣದ್ ಕೂಡ ಇತ್ತು, ಸ್ವಲ್ಪ ದೊಡ್ಡದು ಕೂಡ ಇತ್ತು, ಮೀಡಿಯಂ ಅಲ್ಲಿ ಇತ್ತು, ಪರವಾಗಿಲ್ಲ. ಮಿಕ್ಸಿಯಲ್ಲಿ ಅಕ್ಕಿ ಗ್ರೈಂಡ್ ಮಾಡುವವರಿಗೆ ಒಂದು ಟ್ರಿಕ್ಸ್ ಇದಕ್ಕೆ, ಅಂದ್ರೆ ಅರಶಿನ ಕಡುಬುಗೆಲ್ಲ ಸ್ವಲ್ಪ ಅಕ್ಕಿ ಹಿಟ್ಟು ದಪ್ಪನೇ ಇರ್ಬೇಕಾಗತ್ತೆ. ಕೆಲವೊಂದ್ಸಲ ನಾವು ಗ್ರೈಂಡ್ ಮಾಡ್ಕೊಳ್ಳುವಾಗ ತೆಳು ಆಗುತ್ತೆ ಬ್ಯಾಟರ್. ಆವಾಗ ನಮ್ಗೆ ಟೈಮ್ ಇದ್ರೆ ಒಂದು ಅರ್ಧ ಗಂಟೆ ಇಲ್ಲಾಂದ್ರೆ 3/4 ಗಂಟೆ ಟೈಮ್ ಇದ್ರೆ ನಾವು ಗ್ರೈಂಡ್ ಮಾಡಿರ್ತೀವಲ್ವ ಬ್ಯಾಟರ್, ಅದನ್ನು ಸ್ವಲ್ಪ ನಾವು ಫ್ರಿಡ್ಜ್ ಅಲ್ಲಿ ಎತ್ತಿಡ್ಬೇಕು. ಅರ್ಧ ಗಂಟೆ ನಂತರ ಬಿಟ್ಟು ಅದನ್ನು ತೆಗೆದ್ರೆ ಅದು ಸ್ವಲ್ಪ ದಪ್ಪಾಗಿರುತ್ತೆ, ಗಟ್ಟಿಯಾಗಿರುತ್ತೆ. ಆ ನಂತರ ನಾವು ಎಲೆಗೆ ಹಾಕಿ ನಂತರ ಈ ಕಡುಬು ಮಾಡಬಹುದು. ನಂಗೆ ಕೂಡ ಸ್ವಲ್ಪ ಟೈಮ್ ಇತ್ತು ಆ ಹೊತ್ತಲ್ಲಿ. ತೆಳು ಆದ್ರೂ ಕೂಡ ಪರವಾಗಿಲ್ಲ, ಸ್ಪೂನ್ ಅಲ್ಲಿ ಹಾಕ್ಬಹುದು ಎಲೆಗೆ. ಬಟ್ ನಂಗೆ ಟೈಮ್ ಕೂಡ ಇತ್ತು, ಅದಕ್ಕೋಸ್ಕರ ಫ್ರಿಡ್ಜ್ ಅಲ್ಲಿ ಎತ್ತಿಟ್ಬಿಟ್ಟೆ. ಆವಾಗ ಸ್ವಲ್ಪ ಬ್ಯಾಟರ್ ದಪ್ಪ ಕೂಡ ಗಟ್ಟಿ ಕೂಡ ಆಗಿತ್ತು. ಆ ನಂತರ ಕೈಯಲ್ಲೇ ಹಾಕ್ಬಿಟ್ಟು ಈ ಅರಿಶಿನ ಕಡುಬು ಮಾಡಿರುವಂತದ್ದು. ಇದಂತೂ ಬೇಯಲಿಕ್ಕೆ 3/4 ಗಂಟೆ ಆದ್ರೂ ಬೇಕಾಗುತ್ತೆ. 3/4 ಗಂಟೆ ಆದ್ರೆ ಅಂದ್ರೆ ತುಂಬಾ ಚೆನ್ನಾಗಿ ಬೆಂದಿರುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಕಡುಬು ಅಂತ. ಯಾನ್ ಪೋಂಡಲ್ಲ ಬರ್ಸತ್ತೆ ಗಾಳಿ ಬರ್ಸ ಉಂಟು ಅಂಚೆ ಯಾನ್ ಪೋದು ಮಾತ್ರ ಲೆಡ್ಡೆ ಆಡ್ ಬಂದೆ ಅನ್ನ ಕೈ ಮುಗಿದು ಬರ್ಪೆ ಅವೇ ಅನ್ಪನೆ ಕೇಳಲಿ ಅರ್ಥ ಮೊದಲು ಫೋನ್ ಬುಲ್ಪರಲ್ಲಿ ಗೊತ್ತಾಡೆ ಬರ್ಸ ಬೋರಾಪುಂಡೆ ಇಜ್ಜತೆ ಮತ್ತೆ ಜೋಕಲು ಕಿಂಗಿ ಜೋಕಲು ಅವಳು ನಮ್ಮನವಳು ಬನ್ನೊಟ್ಟು ಸಾಧಾರಣ ಬಯ್ಯ ಆಪು ಎಲ್ಲೂರು ಕುತ್ಯಾರು ಪಡು ಇರುಂದಾಡಿ ಬನಕ ಬೈಕ್ ಅಲ್ಲಿ ಅಣದಾದ ಅಲ್ಪ ಸರ್ ನೆಟ ನಡ್ತಾ ಬರೋಡು ದಿಕ್ಕೋಡು ಬಂದು ಒಯ್ದಾರೆ ಬಟ್ಟೆ ಬರ್ತೀರಾ ಗಿರಿಗೆ ಪಡೋ ನೀರು ಕಟ್ಟಿ
ಮಧ್ಯಾಹ್ನದ ಊಟಕ್ಕೆ ನಮ್ಗೆ ಸೋರೆಕಾಯಿ ಪಲ್ಯ ಆಯ್ತು. ಹಾಗಾಗಿ ನಾನು ರಾತ್ರಿ ಊಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬಾಳೆ ದಿಂಡಿತ್ತು, ಅದಕ್ಕೋಸ್ಕರ ಹುರುಳಿ ಕೂಡ ಹಾಕಿ ಬಾಳೆ ದಿಂಡು ಹಾಕಿ ಗಸಿ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಕುಕ್ಕರ್ಗೆ ಹುರುಳಿನ ಚೆನ್ನಾಗಿ ಕ್ಲೀನ್ ಮಾಡಿ ಹಾಕ್ತಾ ಇದ್ದೀನಿ. ಈ ಹುರುಳಿಯಲ್ಲಿ ಕಲ್ಲಿರುತ್ತೆ, ಅದಕ್ಕೋಸ್ಕರ ಚೆನ್ನಾಗಿ ನೋಡ್ಬಿಟ್ಟು ಯೂಸ್ ಮಾಡೋದು ಒಳ್ಳೇದು. ನಾವು ಯಾವ್ದೇ ಕಾಳನ್ನು ನೆನೆ ಹಾಕಿದ್ರೆ ಅದನ್ನು ಬೇಯಿಸ್ಕೊಳ್ಳುವಾಗ ಉಪ್ಪು ಹಾಕಬಹುದು. ಆದ್ರೆ ನಾನಿಲ್ಲಿ ನೆನೆ ಹಾಕಿಲ್ಲಲ್ಲ, ಡೈರೆಕ್ಟ್ ಆಗಿ ನಾನು ಬೇಯಿಸ್ಕೊಳ್ಳುವಂತದ್ದಲ್ವಾ, ಅದಕ್ಕೋಸ್ಕರ ಉಪ್ಪನ್ನು ಆಡ್ ಮಾಡ್ಕೊಂಡಿಲ್ಲ. ಉಪ್ಪು ಆಡ್ ಮಾಡ್ಕೊಂಡ್ರೆ ಬೇಗ ಬೇಯಲ್ಲ, ಅದಕ್ಕೋಸ್ಕರ ನಾನು ಇದನ್ನು ಕೂಡ ಹುರುಳಿಯನ್ನು ಕೂಡ ಒಂದು 20 ವಿಸಿಲ್ ತೆಗ್ದಿದ್ದೆ ಅನ್ಸತ್ತೆ. 20 ಅಂದ್ರೆ ಅದು ಪಟ ಪಟ ಬರ್ತಾನೆ ಇರುತ್ತೆ, ಚೆನ್ನಾಗಿ ಬೇಯುತ್ತೆ. ಇಲ್ಲಿ ಬಾಳೆ ದಿಂಡನ್ನು ಕೂಡ ಕಟ್ ಮಾಡಿ ಅದರಲ್ಲಿ ನೂಲು ತರ ಬರುತ್ತೆ ಅಲ್ವಾ, ಅದನ್ನು ತೆಗೆದು ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಧ್ರುವಿಗೆ ಸ್ಕೂಲಿಗೆ ರಜೆ ಇತ್ತಲ್ವಾ, ನಾಗರ ಪಂಚಮಿ ಹಬ್ಬದ ಪ್ರಯುಕ್ತ ಅವಳು ಕೂಡ ಮಧ್ಯಾಹ್ನ ಮಲ್ಕೊಂಡಿದ್ಲು. ಅವಳು ಇವಾಗ ಎತ್ತಿಟ್ಟು ಸ್ಕೂಲಿಗೆ ಹೋಗ್ತಾ ಇತ್ತು, ಬ್ರಷ್ ಕೊಡಿ ನೀರ್ ಕೊಡಿ ಅಂತ ಕೇಳ್ತಿದ್ದಾಳೆ. ಅವಳು ಬೆಳಿಗ್ಗೆ ಆಗಿದೆ ಅನ್ಕೊಂಡು ಈ ತರ ಮಾತಾಡ್ತಾ ಇದ್ದಾಳೆ. ಗಂಟನೆ ಈ ತಾಂಡ ಸ್ಕೂಲಿಗೆ ಹೋಗ್ಲಿಕ್ಕೆ ಹೊತ್ತಾಯ್ತು, ಲೇಟ್ ಆಯ್ತು. ಬೇಗ ಇದ್ದಿದ್ದಲ್ಲ ಇವತ್ತು. ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ತೆಂಗಿನ ಎಣ್ಣೆ, ಹಾಗೇನೆ ಒಂದು ಈರುಳ್ಳಿ, ಸ್ವಲ್ಪ ಸಾಸಿವೆ, ಕರಿಬೇವನ್ನ ಹಾಕಿ ನಂತರ 1-2 ಟೊಮೆಟೊ ಕೂಡ ಹಾಕೊಂಡಿದ್ದೀನಿ. ಇಲ್ಲಿ ಟೊಮೆಟೊ ಮತ್ತು ಈರುಳ್ಳಿ ಸ್ವಲ್ಪ ಬಾಡಿದ ನಂತರ ಬಾಳೆ ದಿಂಡನ್ನು ಕಟ್ ಮಾಡಿ ಇರ್ತೀವಲ್ವಾ, ಅದನ್ನು ಹಾಕೊಂಡ್ರೆ ಆಯ್ತು. ಅದರ ಒಟ್ಟಿಗೆನೆ ನಾವು ಬೇಯಿಸಿದ ಹುರುಳಿಯನ್ನು ಕೂಡ ಒಟ್ಟಿಗೆ ಹಾಕ್ಬೇಕು. ನಂತರ ನಾವು ಉಪ್ಪನ್ನು ಆಡ್ ಮಾಡ್ಕೊಳ್ಳುವಂತದ್ದು. ಮಧ್ಯಾಹ್ನ ನನ್ ಕೂಡ ಮಲ್ಕೊಂಡ ಅಭ್ಯಾಸ ಇಲ್ಲ. ಇವತ್ತು ನಾನು ಕೂಡ ಸ್ವಲ್ಪ ಮಲ್ಕೊಂಡಿದ್ದೆ, ನನ್ ಜೊತೆ ಮಕ್ಕಳು ಕೂಡ ಅಲ್ಲಿಗೆ ಮಲ್ಕೊಂಡಿದ್ರು. ನನ್ ಕೂಡ ಕೆಲವೊಮ್ಮೆ ಮಲ್ಕೊಂಡ್ರೆ, ಮುಂಚೆನೂ ಜಾಸ್ತಿ ಇತ್ತು, ಮಧ್ಯಾಹ್ನ ಮಲ್ಕೊಂಡ್ರೆ ಸಂಜೆ ಅಷ್ಟೊತ್ತಿಗೆ ಎದ್ದೇಳುವಾಗ ಇದು ಬೆಳಿಗ್ಗೆ ಆಗಿದ್ದ ಅಥವಾ ಸಂಜೆನಾ ಅಂತ ತುಂಬಾ ಕನ್ಫ್ಯೂಷನ್. ನನ್ಗೆ ಧ್ರುವಿ ಕೂಡ ಆ ತರನೇ ಮಾಡ್ತಾ ಇದ್ಲು. ಅವಳು ಕೂಡ ಬೆಳಿಗ್ಗೆ ಆಗಿದೆ, ಬ್ರಷ್ ಕೊಡಿ, ನೀರ್ ಕೊಡಿ, ಸ್ಕೂಲಿಗೆ ಹೋಗ್ತಾ ಇತ್ತು, ಆ ತರ ಹೇಳುವಾಗ ನನ್ಗೆ ನನ್ ಬಾಲ್ಯ ಕೂಡ ನೆನಪಾಯ್ತು. ನಾನ್ ಕೂಡ ಹಾಗೆ ಮಾಡ್ತಿದ್ದೆ. ಸಂಜೆ ಎದ್ಬಿಟ್ಟು ಇದು ಬೆಳಿಗ್ಗೆ ಆಗಿದ್ದ ಸಂಜೆನಾ ಅಂತ ಟೈಮ್ ನೋಡ್ತಾನೆ ಇರ್ತೀನಿ. ಬಾಳೆ ದಿಂಡು ಸ್ವಲ್ಪ ಬೆಂದ ನಂತರ ನಾವು ಹುಳಿಯನ್ನ ಆಡ್ ಮಾಡ್ಕೊಳ್ಳುವಂಥದ್ದು. ನೀಲಮ್ಮ ಒಂಥರ ಕಾಯಿ ಟೈಪ್ ಉಡಿಪುಂಡು. ನೀಲಮ್ ಇಲ್ಲಿ ಮಸಾಲೆಗೆ ಸ್ವಲ್ಪ ತೆಂಗಿನಕಾಯಿ ತುರಿ, ಅದರ ಜೊತೆ ಕೊತ್ತಂಬರಿ, ಜೀರಿಗೆ, ಸಾಸಿವೆ, ಒಂದು 5-6 ಎಸಳು ಬೆಳ್ಳುಳ್ಳಿ, ಒಂದು ಈರುಳ್ಳಿ, 5-6 ಬ್ಯಾಡಿಗೆ ಮೆಣಸು. ಇದನ್ನು ಯಾವ್ದು ಕೂಡ ನಾನು ಫ್ರೈ ಮಾಡ್ಕೊಂಡಿಲ್ಲ, ಹಸಿನೇ ಹಾಕೋದು. ಹಾಕ್ಬಿಟ್ಟು ನಂತರ ಫೈನ್ ಆಗಿ ಗ್ರೈಂಡ್ ಮಾಡ್ಕೋಬೇಕು. ಬೆಳಿಗ್ಗೆ ಅರಶಿನ ಕಡುಬು ಮಾಡಿದ್ದೆ ಅಲ್ವಾ, ಅದರಲ್ಲಿ 2 ಅರಶಿನ ಎಲೆ ಕೂಡ ಉಳಿದಿತ್ತು. ಹಾಗೆ ನೀರು ನಾಗಬಣ್ಣದಿಂದ ಬರ್ತಾ ಹಣ್ಣು ಕಾಯಿ ಇರುತ್ತೆ ಅಲ್ವಾ, ಅದ್ರಲ್ಲಿ ಕಾಯಿದು ಪಾಯಸ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಮಾಡ್ಕೊಂಡೆ. ಹಾಗೇನೆ ಅರಶಿನ ಎಲೆ ಹಾಕಿ ಅರಶಿನ ಎಲೆ ಪಾಯಸ ಮಾಡ್ಕೊಳ್ಳೋಣ ಅಂತ ಕೂಡ ಪ್ಲಾನ್ ಮಾಡ್ಕೊಂಡೆ. ಇಲ್ಲಿ ಬಾಳೆ ದಿಂಡೆಲ್ಲ ಬೆಂದ ನಂತರ ನಾವು ರುಬ್ಬಿಟ್ಟ ಮಸಾಲವನ್ನ ಹಾಕಿ ನಮ್ಗೆ ಹೇಗ್ ಬೇಕು ರುಚಿಗೆ ತಕ್ಕಂತೆ ಉಪ್ಪು, ಹುಳಿ, ಖಾರವನ್ನು ನೋಡ್ಕೊಂಡು ಎಲ್ಲ ಸರಿ ಮಾಡ್ಕೊಳ್ಳುವಂಥದ್ದು. ಇಲ್ಲಿ ಅರಶಿನ ಎಲೆಯ ಪಾಯಸಕ್ಕೆ 1 ಇಡೀ ತೆಂಗಿನಕಾಯಿಯನ್ನು ತಗೊಂಡಿದ್ದೀನಿ. ಇದು ಹಣ್ಣು ಕಾಯಿ ಮಾಡಿರ್ತೀವಲ್ವಾ, ಪ್ರಸಾದದ್ದಲ್ವಾ, ಅದಕ್ಕೋಸ್ಕರ ಆ ಕಾಯಿಯನ್ನೇ ತಗೊಂಡಿದ್ದೀನಿ.
ನಂತರ 1 ಗ್ಲಾಸ್ನಷ್ಟು ಅಕ್ಕಿನ ತೊಳೆದು ಬಿಟ್ಟು ಕುಕ್ಕರ್ ಅಲ್ಲಿ ಹಾಕೊಂಡಿದ್ದೀನಿ. ನಾವು ಸೆಕೆಂಡ್ ಹಾಲು ಇರುತ್ತಲ್ವಾ, ಫಸ್ಟ್ ಹಾಲು ಅಂದ್ರೆ ದನಿ ಹಾಲು ಅಂತ ಹೇಳ್ತಾರೆ, ಅದನ್ನು ಸೈಡ್ ಅಲ್ಲಿ ಎತ್ತಿಟ್ಟಿದ್ದೀನಿ. ಇದು ಸೆಕೆಂಡ್ ಹಾಲು, 2ನೇ ಸಲ ತೆಗೆದ ಹಾಲು ತೆಂಗಿನಕಾಯಿಯಿಂದ. ಇದನ್ನು ಬೇಯಿಸ್ಕೊಳ್ಳುವಾಗ್ಲೇ ನಾನು ಈ ಹಾಲನ್ನು ಆಡ್ ಮಾಡ್ಕೋತೀನಿ. ಯಾವಾಗ್ಲೂ ನಾವು ನೀರಲ್ಲಿ ಅಕ್ಕಿನ ಬೇಯಿಸ್ಕೊಳ್ಳೋದಕ್ಕಿಂತ ಈ ಹಾಲಲ್ಲಿ ಬೇಯಿಸ್ಕೊಂಡ್ರೆ ಪಾಯಸ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾ ಟೇಸ್ಟಿಯಾಗಿ ಹಾಗೇನೆ ರುಚಿಯಾಗಿ ಬರುತ್ತೆ. ಅದಕ್ಕೋಸ್ಕರ ನಂತರ ಇಲ್ಲಿ ಅರಶಿನ ಎಲೆಯನ್ನು 2 ಎಲೆ ಇತ್ತು ಅಂತ ಹೇಳಿದೆ, ಅದನ್ನು ಕಟ್ ಮಾಡಿ ಹಾಕ್ಬಿಟ್ಟು ಒಂದು 8 ರಿಂದ 9 ವಿಸಿಲ್ ತೆಗಿಬೇಕು. ಇದಂತೂ ತುಂಬಾ ಕ್ವಿಕ್ ಆಗಿ ಆಗುತ್ತೆ, ಒಂದು 10 ನಿಮಿಷದಲ್ಲಿ ನಾವು ಪಾಯಸ ರೆಡಿ ಮಾಡ್ಕೋಬಹುದು. ಇಲ್ಲಿ ರೈಸ್ ಕೂಡ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಆ ನಂತರ ನಾವು ದನಿ ಹಾಲು ಇರುತ್ತೆ ನೋಡಿ, ಫಸ್ಟ್ ಹಾಲು, ಅದನ್ನು ಹಾಕಿ ರುಚಿಗೆ ತಕ್ಕಷ್ಟು ಬೆಲ್ಲವನ್ನ ಹಾಕಿ ಉಪ್ಪು ಹಾಕಿ ನಂತರ ನಾವು ಯಾವ ಹದಕ್ಕೆ ಬೇಕೋ ಪಾಯಸ ಆ ಹದಕ್ಕೆ ರೆಡಿ ಮಾಡ್ಕೊಳ್ಳುವಂಥದ್ದು. ಈ ಪಾಯಸ ಎಷ್ಟು ರುಚಿಯಾಗಿರುತ್ತೋ ಹಾಗೇನೆ ತುಂಬಾ ಅಂದ್ರೆ ತುಂಬಾ ಪರಿಮಳ ಕೂಡ ಇರುತ್ತೆ. ಅಂದ್ರೆ ಅರಶಿನ ಎಲೆ ಪರಿಮಳ, ಆ ಪರಿಮಳವನ್ನು ನಾವು ಹೇಳ್ಬೇಕಂತಾನೆ ಇಲ್ಲ, ತುಂಬಾ ಅಂದ್ರೆ ತುಂಬಾ ಪರಿಮಳಯುಕ್ತವಾಗಿರುತ್ತೆ. ಕೊನೆಗೆ ಸ್ವಲ್ಪ ತುಪ್ಪಕ್ಕೆ ಬೀಜವನ್ನ ಹಾಕಿ ಫ್ರೈ ಮಾಡ್ಕೊಂಡು ಪಾಯಸಕ್ಕೆ ಹಾಕಿದ್ರೆ ಆಹಾ, ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಾಗರ ಪಂಚಮಿ ಹಬ್ಬ ಬಂದ್ರೆ ಸಾಕು, ಇನ್ನೇನು ಹಬ್ಬಗಳ ಸುರಿಮಳೆ ಅಂತಾನೆ ಹೇಳ್ಬಹುದು. ನಂತರ ಇನ್ನು ಹತ್ರದಲ್ಲಿ ಇರೋದೇ ವರಮಹಾಲಕ್ಷ್ಮಿ ಹಬ್ಬ, ಹಾಗೇನೆ ರಕ್ಷಾ ಬಂಧನ, ಇನ್ನೇನು ಹಬ್ಬಗಳ ಸುರಿಮಳೆನೆ. ಇದಾಗಿತ್ತು ನಾಗರ ಪಂಚಮಿ ಹಬ್ಬದ ವ್ಲಾಗ್. ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ, ಹಾಗೇನೆ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡದೇ ಇರುವವರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಬೇಕಾಗಿ ವಿನಂತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.